ಇದು ಹೊಸಕೋಟೆ ಹತ್ರ ಇರೋ ಕಂಬಳಿಪುರ ಅಂತ ಗ್ರಾಮ ಬರುತ್ತೆ. ಕಾಟೇರಮ್ಮನ ದೇವಸ್ಥಾನ. ಇವಳು ಕಾಟೇರಮ್ಮ ದೇವಿ. ಕಾಟೇರಮ್ಮನ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಮತ್ತು ಇಲ್ಲಿ ಬಂದರೆ ಏನೇನು ಸಮಸ್ಯೆ ಪರಿಹಾರ ಆಗುತ್ತೆ, ಹೇಗೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ದರೆ ಈ ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಿದೆ. ನಾವಿವತ್ತು ಹೊಸಕೋಟೆ ಹತ್ರ ಕಂಬಳಿಪುರ ದೇವಸ್ಥಾನ ಅಂದರೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದರ್ಶನಕ್ಕಂತ. ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಅಂತ ಎಲ್ಲರೂ ಹೇಳ್ತಾಯಿದ್ರು. ಹಾಗಾಗಿ ನಾವು ವಿಸಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ವಿಸಿಟ್ ಮಾಡಿದ್ದೀವಿ, ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಸ್ಸಿನ ಅನುಕೂಲ, ಹೆಂಗೆ ಭಕ್ತಾದಿಗಳಿಗೆ ಬಸ್ಸು, ಆಟೋ ಎಲ್ಲ ವ್ಯವಸ್ಥೆ ಇರುತ್ತೆ. ಇಲ್ಲಿ ಕಂಬಳಿಪುರ ಅಂತ ಹೇಳ್ತಾರೆ. ಇದು ಹೊಸಕೋಟೆಯಿಂದ ಬಸ್ ಇರುತ್ತೆ ನಿಮಗೆ. ನೋಡಿ, ಇಲ್ಲಿ ಬಸ್ಸಿನ ಅನುಕೂಲ ಇದೆ. ನೀವು ಹೇಗಾದರೂ ಭಕ್ತಾದಿಗಳು ಬರಬೇಕು. ನೋಡಿ, ಇಲ್ಲಿ ಒಳಗಡೆ ನಾವು ಬಂದ ಮೇಲೆ ಇಲ್ಲಿ ನಾನು ದೇವಿ ದರ್ಶನಕ್ಕಂತ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ನೋಡಿ, ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ನಾವು. ಇಲ್ಲಿ ಗರ್ಭಗುಡಿದ ಒಳಗಡೆ ಇಲ್ಲಿ ಕಾಟೇರಮ್ಮನ ಅಂದರೆ ದೇವಿ ಮೂರ್ತಿ ಇದೆ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ನಿಮಗೆ ಆ ದೇವಿ ಮೂರ್ತಿನ ತೋರಿಸ್ತೀನಿ. ಅದು ಆ ಅಲಂಕಾರ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿ ಆ ದೇವಿ ಕಾಣಿಸ್ತಾಳೆ ನಿಮ್ಗೆ. ಇವಾಗ ನಾವು ಗರ್ಭಗುಡಿಯಲ್ಲಿದ್ದೀವಿ, ಅಂದರೆ ಕಾಟೇರಮ್ಮನ ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದೀನಿ. ನೋಡಿ, ಇವಾಗ ನಿಮಗೆ ದೇವಿ ನಾನು ಕೂಡ ನಿಮಗೆ ತೋರಿಸ್ತೀನಿ. ನೀವು ಕೂಡ ಅಲ್ಲಿದ್ದಲ್ಲಿ ಆಶೀರ್ವಾದ ತೊಗೊಳ್ಳಿ. ಹಾಗಿದ್ರೆ ನಿಮ್ದು ಏನೋ ಸಮಸ್ಯೆ ಇದ್ದರೂ ಬಂದು ಇಲ್ಲಿ ಪರಿಹಾರ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ದೇವಿ ಕಾಟೇರಮ್ಮ ಇವಳು ಗರ್ಭಗುಡಿಯಲ್ಲಿರೋ ದೇವಿ ಕಾಟೇರಮ್ಮ. ನೋಡಿ, ಇಲ್ಲಿ ಈ ದೇವಿಗೆ ಬೆಲ್ಲದ ಆರತಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಎಲ್ಲರೂ ಬೆಲ್ಲದ ಆರತಿನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ಇಲ್ಲೆಲ್ಲರೂ ಹೇಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಈ ದೇವಿ ಮಹಿಮೆ ಏನು ಅಂತ ನಾವು ಇಲ್ಲಿ ಭಟ್ರನ್ನೇ ಕೇಳೋಣ ಬನ್ನಿ. ಹಾಗಿದ್ರೆ ಒಂದು ಗಂಟೆ ಹತ್ರ ವಾಗ್ದಾನ ಇರುತ್ತೆ. ಕಾಳಿ ಮುಂದೆ, ಮರದ ಮುಂದೆ ಎಲ್ಲ ಅಲ್ಲಿ ರಕ್ತ ಕಾಟೆ ಹತ್ರ ಎಲ್ಲ ಬಲಿ ಇರುತ್ತೆ. ಅಲ್ಲಿ ಬಲಿ ಮುಗಿಸ್ಕೊಂಡು ಇಲ್ಲಿ ಬರುತ್ತೆ ವಾಗ್ದಾನ. ನೀವು ಕಾಟೇರಮ್ಮನ ಹತ್ರ ನೀವು ಏನು ಬೇಡ್ಕೊಂತೀರೋ ಕಾಟೇರಮ್ಮ ಏನೋ ಬಲಗಡೆಗೆ ತಿರುಗಿದ್ರೆ 100ಗೆ 100% ರಿಸಲ್ಟ್ ಇರುತ್ತೆ ನಿಮಗೆ. ಹೌದು, ಬಲಗಡೆಗೆ ತಿರುಗಿದ್ರೆ 100% ನಿಮ್ಗೆ ಒಳ್ಳೇದಾಗುತ್ತೆ ರಿಸಲ್ಟ್. ನೀವೇನು ಬೇಡ್ಕೊಂಡಿರ್ತೀರೋ ಕಾಟೇರಮ್ಮನ ಹತ್ರ ನೀವು ಡೈರೆಕ್ಟಾಗಿ ಮಾತಾಡೋದು. ನೀವು ವಾಗ್ದಾನ ಡೈರೆಕ್ಟಾಗಿ ವಾಗ್ದಾನ ಕೇಳೋದು. ಕಾಟೇರಮ್ಮ ಏನೋ ಬಲಗಡೆಗೆ ತಿರುಗಿತ್ತು ಅಂದರೆ 100% ರಿಸಲ್ಟ್ ನಿಮಗೆ ತಕ್ಷಣ ಇರುತ್ತೆ. ಕಾಟೇರಮ್ಮ ಏನೋ ಎಡಗಡೆಗೆ ತಿರುಗಿದೆ ಅಂದರೆ ನಿಮಗೆ ಯಾರೋ ಸಮಸ್ಯೆ ಮಾಡಿಸಿರ್ತಾರೆ, ಮಾಟ ಮಂತ್ರ ಮಾಡಿಸಿರ್ತಾರೆ, ಪ್ರಯೋಗಗಳು ಮಾಡಿರ್ಸಿರ್ತಾರೆ. ಅದೇ ಥರ ಹುಣ್ಣಿಮೆ ದಿವಸ ಈ ಥರ ಆಗುತ್ತೆ. ಅಮಾವಾಸ್ಯೆಗೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹೋಮ ಇರುತ್ತೆ. ರಾತ್ರಿ 10 ಗಂಟೆ 10:15 ನಂತರ ವಾಗ್ದಾನ ಇರುತ್ತೆ. ಮರದ ಮುಂದೆ ವಾಗ್ದಾನ ಇರುತ್ತೆ. ಅಲ್ಲಿ ಬಲಿ ಮುಗಿಸ್ಕೊಂಡು ಬರುತ್ತೆ. ಅಲ್ಲಿ ರಕ್ತ ಕಾಟೆ ಹತ್ರ ಬಲಿ ಮುಗಿಸ್ಕೊಂಡು ಹೊರಗಡೆ ಬರುತ್ತೆ. ಅಲ್ಲೂ ಅಷ್ಟೇ ವಾಗ್ದಾನ. ನೀವು ಅಲ್ಲಿ ಏನು ದೇವ್ರ ಕೊಡಬೇಕು ಅಂತ ಬಲಗಡೆಗೆ ಏನಾದ್ರು ತಿರುಗಿತು ಅಂದರೆ 100% ರಿಸಲ್ಟು. ಎಡಗಡೆಗೆ ತಿರುಗಿದೆ ಅಂದರೆ ನಿಮ್ಗೆ ಯಾರೋ ಸಮಸ್ಯೆ ಮಾಡಿಸಿರ್ತಾರೆ, ಮಾಟ ಮಂತ್ರ ಪ್ರಯೋಗ ಮಾಡಿಸಿರ್ತಾರೆ ಅಂತ. ಆ ಥರ ಅಮಾವಾಸ್ಯೆಗೆ ಬಂದುಬಿಟ್ಟು ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಕಪ್ಪು ಮೆಣಸು, ಬಿಳಿ ಸಾಸಿವೆ, ಕಲ್ಲುಪ್ಪು ಇಷ್ಟು ಕೊಟ್ಟು ಹೋಮಕ್ಕೆ ಕೂತ್ಕೊಬೇಕು. ಹೌದು, ನೀವೇ ಕೊಟ್ಬಿಟ್ಟು ಕೂತ್ಕೊಬೇಕು ಮೆಣಸಿನ್ಕಾಯಿನ. ಹುಣ್ಣಿಮೆ ದಿವಸ ತಾವು ಜೇನುತುಪ್ಪ ಕೊಡಬೇಕು. ಹುಣ್ಣಿಮೆ ದಿವಸ ಲಕ್ಷ್ಮೀ ಕುಬೇರ ಹೋಮ ಇರುತ್ತೆ. ಅಮಾವಾಸ್ಯೆ ದಿವಸ ಮಹಾಪ್ರತ್ಯಂಗ ದೇವಿ ಹೋಮ ಇರುತ್ತೆ. ಮಹಾಪ್ರತ್ಯಂಗ ದೇವಿ ಹೋಮ ಅಮಾವಾಸ್ಯೆ ಇರುತ್ತೆ. ಇಲ್ಲಿ 252 ಸ್ಟ್ಯಾಚ್ಯೂ ಕಟ್ತಿದಾರಲ್ಲ, ಇಲ್ಲಿ ಬರೋ ಭಕ್ತಾದಿ ಜನರು ಏನು ಇಲ್ಲಿ ಉಂಡಿಗೆ ಹಾಕ್ತಾರೋ, ಇಲ್ಲಿ ಕಾಯಿ ತೊಗೊತಾರೋ, ನಿಂಬೆಹಣ್ಣು ತೊಗೊತಾರೋ, ಕಡ್ಲೆಗೆ ಹಾಕ್ತಾರೋ, ಏನು ತೊಗೊತಾರೋ ಎಲ್ಲ ಪ್ರತ್ಯಂಗ ದೇವಿ ವಿಗ್ರಹಕ್ಕೆ ಸ್ಟ್ಯಾಚ್ಯೂಗೆ ಕಟ್ತಿದ್ದಾರೆ. 252 ಸ್ಟ್ಯಾಚ್ಯೂ ಇದು ಕಟ್ಟಿರೋದು ಮಹಾಪ್ರತ್ಯಂಗ ದೇವಿ ವಿಗ್ರಹ. ಇಡೀ ನಮ್ಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಎಲ್ಲ 110 ವಿಗ್ರಹಗಳಿರೋದು. ಇದು 252 ಮಹಾಪ್ರತ್ಯಂಗ ದೇವಿ ವಿಗ್ರಹ ಇದ್ದು. ಈಗ ಕೆಲವರು ಏನಂತಂದ್ರೆ ದೇವಸ್ಥಾನದಲ್ಲಿ ಅದಕ್ಕೂ ಅಸ್ತು ಅಂತದೆ. ನಿಮಗೆ ಯಾರಾದರೂ ಸಮಸ್ಯೆ ಮಾಡಿದರೆ, ಏನಾದ್ರು ನಿಮಗೆ ಕೆಟ್ಟದ್ದು ಮಾಡಿದರೆ, ನಿಮ್ಗೇನೋ ಕೆಟ್ಟದ್ದು ಬಯಸಿದ್ರೆ, ನಿಮ್ಗೆ ಏನಾದರೂ ಮಾಟ ಮಂತ್ರ ಮಾಡಿದರೆ, ನಿಮ್ಗೆ ಯಾರಾದರೂ ಶತ್ರು ಇದ್ದರೆ ಅವ್ರಿಗೆ ನೀವು ಬೀಗ ತೊಗೊಬೇಕು. ಬೀಗ ತೊಗೊಂಡು ಈ ಕಾಳಿಯಮ್ಮ ಇದಲ್ವಾ, ಕಾಳಿಯಮ್ಮ ಮುಂದೆ ಹೋಗ್ಬಿಟ್ಟು ನೀವು ಬೇಡ್ಕೊಬೇಕು. ಕಾಳಿಯಮ್ಮನ ಹತ್ರ ಬೇಡ್ಕೊಂಡು ಬೀಗ ಲಾಕ್ ಮಾಡಿಬಿಟ್ಟು ಅಮ್ಮನ ಹತ್ರ ಹೇಳ್ಬಿಡ್ಬೇಕು. ನಿಮ್ಮ ಸಮಸ್ಯೆ ಏನಿದೆ ಅಮ್ಮನ ಹತ್ರ ಹೇಳ್ಬಿಟ್ಟು ಬೀಗ ಲಾಕ್ ಮಾಡ್ಕೊಂಡ್ರೆ, ಆ ಲಾಕ್ ಮಾಡ್ತಿರಲ್ಲ, ಆ ಲಾಕ್ ನೀವು ಲಾಕ್ ಮಾಡಲ್ಲ, ಕಾಳಿಯಮ್ಮ ಲಾಕ್ ಮಾಡ್ಕೊಂತಾರೆ. ಆ ಶತ್ರುಗಳು ಸಮಸ್ಯೆಗಳು ಯಾರು ಕಾಳಿಯಮ್ಮ ಲಾಕ್ ಮಾಡ್ಕೊಂತಾರೆ. ಒಂದ್ಸಲಿ ನೀವು ಲಾಕ್ ಮಾಡಿಬಿಟ್ಟು ಹಿಂದೆ ತಿರುಗಬಾರ್ದು. ಮತ್ತೆ ಕಾಳಿಯಮ್ಮನ ಹಿಂದೆ ತಿರುಗಬೇಕು, ಮತ್ತೆ ವಾಪಸ್ ಬರ್ಬೋದು ಅಲ್ವಾ. ಲಾಕ್ ಮಾಡಿಬಿಟ್ಟು ಮತ್ತೆ ಹಂಗೆ ಹೋಗ್ಬೇಕು ದರ್ಶನ ಅಂತ. ಇಲ್ಲಿ ಪ್ರತಿ ದಿವಸ ಅಭಿಷೇಕ ಇರುತ್ತೆ ಕಾಟೇರಮ್ಮಗೆ. ಪ್ರತಿ ದಿವಸ ವಿಶೇಷ ಅಲಂಕಾರಗಳು ನಡೀತಾನೆ ಇರುತ್ತೆ.
ಪ್ರತಿ ದಿವಸ ಕಾಟೇರಮ್ಮನಿಗೆ ಅಭಿಷೇಕ ಇರುತ್ತೆ. ನೀವು ಪ್ರತಿ ದಿವಸ ಅಭಿಷೇಕ ಇರುತ್ತೆ. ನೀವು ಅಭಿಷೇಕಕ್ಕೆ ಏನಾದ್ರು ಕೊಡಬೇಕು, ಅಭಿಷೇಕ ಏನಾದ್ರು ನೋಡಬೇಕು ಅಂದರೆ ನೀವು ರಾಹು ಕಾಲದಲ್ಲಿ ಶುಕ್ರವಾರ ಬರಬೇಕು. ಶುಕ್ರವಾರ ರಾಹು ಕಾಲದಲ್ಲಿ 11 ಗಂಟೆಗೆ ಅಭಿಷೇಕ ಇರುತ್ತೆ. 11 ಗಂಟೆಯಿಂದ 12:30ವರೆಗೂ ಅಭಿಷೇಕ ಇರುತ್ತೆ. 12:30 ನಂತರ 1 ಅವರ್ ಕ್ಲೋಸ್ ಮಾಡ್ತೀವಿ, ಮತ್ತೆ ವಿಶೇಷ ಅಲಂಕಾರ ಮಾಡ್ತೀವಿ. 1 ಅವರ್ ಕ್ಲೋಸ್ ಮಾಡಿ ಜನ ಮತ್ತೆ ಬಿಡ್ತೀವಿ. ಪ್ರತಿ ದಿವಸ ಶುಕ್ರವಾರ, ಭಾನುವಾರ, ಮಂಗಳವಾರ 4 ಗಂಟೆಗೆ ಬಂದು ಅಭಿಷೇಕ ಮಾಡ್ತೀವಿ. 5 ಗಂಟೆಗೆಲ್ಲ ಜನ ಬಿಡ್ತೀವಿ. ನೈಟ್ 8 ಗಂಟೆ 8:30ವರೆಗೂ, ರಾತ್ರಿ 8 ಗಂಟೆ 8:30ವರೆಗೂ ಓಪನ್ ಇರ್ತೀವಿ ದೇವಸ್ಥಾನ. ನಾರ್ಮಲ್ ಡೇಸಲ್ಲಿ 5 ಗಂಟೆಗೆ ಬಂದು ಅಭಿಷೇಕ ಮಾಡಿ 6 ಗಂಟೆಗೆಲ್ಲ ಓಪನ್ ಮಾಡ್ತೀವಿ. ಮತ್ತು 7:30 8 o'clock ಕ್ಲೋಸ್ ಆಗುತ್ತೆ ನಾರ್ಮಲ್ ಡೇಸು. ಪ್ರತಿ ದಿವಸ ಅಭಿಷೇಕ ಇರುತ್ತೆ. ಶುಕ್ರವಾರ ಮಾತ್ರ ರಾಹು ಕಾಲದಲ್ಲಿ ಅಭಿಷೇಕ ಇರುತ್ತೆ, ಪಂಚಾಮೃತ ಅಭಿಷೇಕ ಇರುತ್ತೆ. ನೋಡಿ ಭಟ್ರು ನೀವೇ ಕೇಳಿದ್ರಲ್ಲ, ಅದಾದಮೇಲೆ ಹೊರಗಡೆ ಬರ್ತೀನಿ ನಾನು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಇಲ್ಲಿ ಕೌಂಟರ್ ಸಿಗುತ್ತೆ. ಕೌಂಟರ್ ಅಂದರೆ ಇಲ್ಲಿ ನೀವು ಏನೇ ಹರಕೆ ಇರುತ್ತಲ್ವ, ನಿಮ್ದು ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಹೇಳ್ಕೊಂಡ್ಬಿಟ್ಟು ಒಂದು ಮಂತ್ರ ಚೀಟಿ ಇಸ್ಕೋಬೇಕಾಗತ್ತೆ. ಇದು ಕಾಯಿ ಬೇರೆ ಲೈನಲ್ಲಿರುತ್ತೆ. ನಾನು ಆ ಕಾಯಿ ಮತ್ತು ಈ ಚೀಟಿನ ತೊಗೊಂಡ್ಬಿಟ್ಟು ಆಲದ ಮರ ಹತ್ರ ಹೋಗಬೇಕಾಗತ್ತೆ. ನೋಡಿ ಇವಾಗ ಕೌಂಟರಿಂದ ನಾವು ಹೊರಗಡೆ ಬಂದ ಮೇಲೆ ಇಲ್ಲಿ ದೊಡ್ಡದಾದ ಒಂದು ದೇವಿ ಕಾಣಿಸ್ತದೆ. ಇವಳೇ ಕಾಟೇರಮ್ಮ. ಅಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿರೋ ಕಾಟೇರಮ್ಮ. ಆವಾಗಲೇ ನಾವು ಅಲ್ಲಿ ಕೌಂಟರಲ್ಲಿ ಚೀಟಿ ಮತ್ತು ಕಾಯಿ ತೊಗೊಂಡಿದ್ವಲ್ಲ, ಆ ಕಾಯಿ ಮತ್ತು ಚೀಟಿನ ಇಲ್ಲಿ ತೊಗೊಂಡ್ಬಂದು, ಇಲ್ಲಿ ಆಲದ ಮರ ಇದೆ ನೋಡಿ, ಎಲ್ಲರೂ ತೊಗೊಂಡು ಬರ್ತಾ ಇದ್ದಾರಲ್ಲ, ಹೀಗೇ ನಾವು ತೊಗೊಂಡ್ಬಂದು ಇಲ್ಲಿ ಆಲದ ಮರ ಇದೆ. ಇದು 300 ವರ್ಷದ ಹಿಂದಿನ ಆಲದ ಮರ ಆಗಿರುತ್ತೆ. ಇಲ್ಲಿ ಇವೇ ನೋಡ್ತಾ ಇದ್ದೀರಲ್ಲ ಈ ಕಾಯಿಗಳೆಲ್ಲ, ಇದು ಹರಕೆ ಕಾಯಿನೇ. ಎಲ್ಲರೂ ಅಂದರೆ ಹರಕೆ ಹೊತ್ಬಿಟ್ಟು ಈ ಕಾಯಿ ತೊಗೊಂಡು ಇಲ್ಲಿ ಆ ಕಾಯಿ ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ಹರಕೆ ಹೊತ್ಬಿಟ್ಟಿರೋ ಕಾಯಿನ ಇಲ್ಲಿ ಈ ಥರ ಕಟ್ಟಬೇಕಾಗತ್ತೆ. ನೋಡಿ ಈ ಥರ ಕಟ್ಟಿದ ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಏನೇ ಪರಿಹಾರ ಬೇಕು, ಏನೇ ನಿಮ್ಗೆ ಸಮಸ್ಯೆ ಇದೆ ಅಂದರೆ ಖಂಡಿತವಾಗ್ಲೂ ಈ ದೇವಿ ಹತ್ರ ಇಲ್ಲಿ ಬಂದು ಒಂದ್ಸರಿ ನೀವು ಬೇಡ್ಕೊಂಡ್ಬಿಟ್ಟು ಈ ಹರಕೆ ಕಾಯಿನ 9 ವಾರ ಕಟ್ಟಿದರೆ ಇಲ್ಲಿ ಸತ್ಯವಾದ ಮಾತು, ಇದು ಖಂಡಿತ ಪವಾಡನೇ ನಡೆಯುತ್ತೆ. ಇಲ್ಲಿ ಯಾವುದೇ ಸಮಸ್ಯೆ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಮನೆಯಲ್ಲಿ ಕಿರಿಕಿರಿ ಇರಲಿ, ಯಾವುದೇ ಸಮಸ್ಯೆ ಇದ್ದರೂ ಇಲ್ಲಿ ಒಂದು ಸರಿ ಬಂದು ನೀವು ವಿಸಿಟ್ ಮಾಡಿದ್ರಿ ಅಂದರೆ ತುಂಬ ಒಳ್ಳೆಯದಾಗತ್ತೆ. 9 ವಾರದಲ್ಲಿ ನಿಮ್ದು ಏನೇ ಕಷ್ಟಗಳಿದ್ದರೂ ಪರಿಹಾರ ಮಾಡೋದಂತೂ ಖಂಡಿತ. ಈ ದೇವಿ ತುಂಬ ಪವರ್ಫುಲ್ಲಾಗಿರುವಂಥ ದೇವಿಯಾಗಿರ್ತಾಳೆ. ನೀವು ಒಂದು ಸರಿ ಬಂದು ಇಲ್ಲಿ ವಿಸಿಟ್ ಕೊಡಿ, ನೋಡಿ ಮತ್ತೆ ನೀವೇ ಬೇರೆಯವ್ರನ್ನ ಕರ್ಕೊಂಡು ಬಂದು ನೋಡಿ ಇಲ್ಲಿ ಈ ಥರ ಇದೆ ಅಂತ ನೀವು ಕರ್ಕೊಂಡು ಬರ್ತೀರ. ಆ ಥರ ಇಲ್ಲಿ ಪವರ್ಫುಲ್ಲಾಗಿರುವಂಥ ದೇವಿಯಾಗಿರ್ತಾಳೆ ಇವಳು. ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅವ್ರವ್ರ ಸಮಸ್ಯೆಗಳನ್ನ ಇಲ್ಲಿ ತೊಗೊಂಡು ಬಂದುಬಿಟ್ಟು ಈ ದೇವಿಗೆ ಇಲ್ಲಿ ಹರಕೆ ಹೊತ್ಬಿಟ್ಟು ಇಲ್ಲಿ ನೋಡಿ ಈ ಥರ ಕಾಯಿನ ರೌಂಡ್ ಹಾಕ್ತಾ ಇದ್ದಾರೆ ಇವರು. ಅವರಿಗೆ ಅಲ್ಲಿ ಚೀಟಿ ಕೊಟ್ಟಿದ್ರಲ್ವ, ಆ ಚೀಟಿಯಲ್ಲಿ ಆ ಮಂತ್ರ ಹೇಳ್ಕೊಂಡೆ ಇವರು ಇಲ್ಲಿ ಮರನ ಸುತ್ತಾ ಇದ್ದರು. ನಾನೊಂದಿಬ್ಬರಿಗೆ ಮಾತಾಡಿಸ್ದೆ ಏನು ಯಾವ ಥರ ಅಂತ. ಎಲ್ಲರೂ ಹೇಳ್ತಾ ಇದ್ದರು, ಎಲ್ಲರೂ ಪಾಸಿಟಿವ್ ಆಗೇ ಇದೆ, ತುಂಬ ಚೆನ್ನಾಗಿದೆ, ಇಲ್ಲಿ ನಾವು ಇಲ್ಲಿ ಬಂದಾಗಿಂದ ನಮಗೆ ಎಲ್ಲ ಒಳ್ಳೆಯದೇ ಆಗಿದೆ ಅಂತ ಎಲ್ಲರೂ ಹಾಗೆ ಹೇಳ್ತಾ ಇದ್ದರು. ನೋಡಿ ಇಲ್ಲೇನು ಇವರು ಮರ ಸುತ್ತಕ್ಕಾಗಲ್ಲ, ಕಾಲು ನೋವು ಅನ್ನೋರು ಈ ಥರ ಅಲ್ಲೇ ಚಿಕ್ಕ ಚಿಕ್ಕ ಇದರಲ್ಲಿನೇ ಅವರು ಸುತ್ತಾಯಿದ್ರು. ಅಂದರೆ 9 ಸುತ್ತು, 48 ಸುತ್ತು, 108 ಸುತ್ತು ಆ ಥರ ಎಲ್ಲ ಅವ್ರಿಗೆ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ನಿಮ್ಮ ಸಮಸ್ಯೆ ಹೇಗಿದೆಯೋ ಆ ಥರ ಅದನ್ನ ನೋಡ್ಕೊಂಡ್ಬಿಟ್ಟು ಮಂತ್ರ ಕೊಟ್ಟು ಅವರು ಅಲ್ಲಿ ಅದೇ ಕೌಂಟ್ರ್ ತೋರಿಸಿದ್ನಲ್ವ, ಆ ಕೌಂಟ್ರಲ್ಲಿ ಅವರು ಹೇಳಿರ್ತಾರೆ. ನೋಡಿ ಇವಾಗ ಈ ಥರ ಎಷ್ಟೊಂದು ಜನ ಇದ್ದಾರೆ ಅಂದರೆ ಇಲ್ಲಿ ಮಂಗಳವಾರ ಶುಕ್ರವಾರ ಅಂತೂ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಜನ ಇಲ್ಲಿ ಜನಸಾಗರನ ಇರುತ್ತೆ. ತುಂಬ ಪವರ್ಫುಲ್ಲಾಗಿರುವಂಥ ದೇವಿಯಾಗಿರ್ತಾಳೆ. ಒಂದು ಸರಿ ಬನ್ನಿ, ನೀವು ನಿಮ್ಮ ಕಷ್ಟಗಳನ್ನು ಇಲ್ಲಿ ದೇವಿ ಮುಂದೆ ಹೇಳ್ಕೊಳ್ಳಿ, ಎಲ್ಲ ಕಷ್ಟನೂ ಪರಿಹಾರ ಆಗುತ್ತೆ. 9ನೇ ವಾರದಲ್ಲಿ ನಿಮ್ಮೆಲ್ಲ ಕಷ್ಟನೂ ಪರಿಹಾರ ಮಾಡ್ತಾಳೆ ಈ ದೇವಿ ಅನ್ನೋ ನಂಬಿಕೆ ಇಟ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಆಗುತ್ತೆ. ಇಲ್ಲಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಮಂಗಳವಾರ ಶುಕ್ರವಾರ ಏನಿದೆ ಅಂತ ಇಲ್ಲಿ ಬೋರ್ಡಲ್ಲಿ ಹಾಕಿದ್ರು. ಆ ಥರ ಎಲ್ಲ ಅಂದರೆ ಯಾವ ಟೈಮಲ್ಲಿ ಯಾವ ಹೋಮ ಅಂತ ಎಲ್ಲನೂ ಈ ಬೋರ್ಡಲ್ಲಿ ಇರುತ್ತೆ. ಇಲ್ಲಿ ಊಟ ಕೂಡ ವ್ಯವಸ್ಥೆ ಇರುತ್ತೆ. ಹಾಗಿದ್ರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನೀವು ಬಂದು ಅಮ್ಮನ ದರ್ಶನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.